ಪ್ರತಿನಿತ್ಯನೂ ಕೂಡ ನಾವು ಪತ್ರಿಕೆಯನ್ನು ಓದ್ತಾ ಇರ್ತೀವಿ, ಪುಸ್ತಕಗಳನ್ನು ಓದ್ತಾ ಇರ್ತೀವಿ. ಯಾವುದಾದ್ರೂ ಒಂದು ವೇಳೆ ನಾವೇನಾದರೂ ಒಂದು ಬಜ್ಜಿ ಪೊಟ್ನ ಕಟ್ಕೊಟ್ರೂ ಕೂಡ ಆ ಬಜ್ಜಿ ಪೊಟ್ನದ ಹಿಂದಿರುವಂತಹ ಏನು ಆ ಪತ್ರಿಕೆಯನ್ನು ಕೂಡ ಓದುವಂಥ ಪ್ರಯತ್ನ ಮಾಡ್ತೀವಿ. ಆ ಪತ್ರಿಕೆಯಲ್ಲಿ ನಾವೇನು ಮಾಡ್ಬೋದು, ಕೆಲವು ಅಕ್ಷರಗಳನ್ನು, ಪದಗಳನ್ನು, ಹೊಸ ಹೊಸ ಪದಗಳನ್ನು ನಾವೇನು ಮಾಡ್ಬೋದು, ಅದರಲ್ಲಿ ನಾವು ಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ನಿಮಗೆ ಗೊತ್ತಿರಲಿ, ಕೆಲವು ಮ್ಯಾಗ್ಝಿನ್ಸ್ಗಳು ಅಂದರೆ ಇತ್ತೀಚೆಗೆ ಬಹಳಷ್ಟು ಒಳ್ಳೊಳ್ಳೆಯ ಮ್ಯಾಗ್ಝಿನ್ಗಳು ಇದೆ ನಮ್ಮ ಕನ್ನಡದಲ್ಲಿ. ಅದಕ್ಕೆ ನಾವೇನು ಮಾಡಿಬಿಡ್ತೀವಿ, ಗೃಹ ಶೋಭಾ ಇರ್ಬೋದು, ಅಥವಾ ತರಂಗ ಇರ್ಬೋದು, ಸುಧಾ ಇರ್ಬೋದು, ಈ ರೀತಿಯ ಮ್ಯಾಗ್ಝಿನ್ಗಳನ್ನು ಓದೋದ್ರ ಮೂಲಕ ಬಹಳಷ್ಟು ಪ್ರಬುದ್ಧ ಲೇಖಕರು ಏನು ಮಾಡಿರ್ತಾರೆ, ಅದರಲ್ಲಿ ಲೇಖನಗಳನ್ನು ಸಂಗ್ರಹ ಮಾಡಿ ಲೇಖನಗಳನ್ನು ಬರೆದಿರ್ತಾರೆ. ಅಂತಹ ಒಂದು ಮ್ಯಾಗ್ಝಿನ್ಗಳನ್ನು ತಗೊಂಡು ಓದೋದ್ರ ಮೂಲಕನೂ ಕೂಡ ನಮ್ಮಲ್ಲಿರುವಂತಹ ಪದಗಳ ಸಂಗ್ರಹಣೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಇದು ನಿಮಗೆ ಕೊಡ್ತಾ ಇರೋಂಥ ಆ್ಯಕ್ಟಿವಿಟಿ. ಮೊದಲಿಗೆ ನಮ್ಮಲ್ಲಿ ಸಾಹಿತ್ಯ ಜ್ಞಾನ ಮತ್ತು ಸಾಹಿತ್ಯ ಕೃಷಿ ಹೆಚ್ಚಾಗಬೇಕು ಅಂದರೆ ನಮ್ಮಲ್ಲಿ ಒಂದು ಅರಿವಿನ ಜ್ಞಾನ ಹೆಚ್ಚಾಗಬೇಕು ಅಂದರೆ ನಾವು ಹೆಚ್ಚು ಓದುವಂಥ ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು. ಅದು ದಿನಪತ್ರಿಕೆ ಆಗಿರ್ಬೋದು, ಅಥವಾ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಪುಸ್ತಕಗಳಾಗಿರ್ಬೋದು, ಕವನ ಸಂಕಲನಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಸಣ್ಣ ಸಣ್ಣ ಕಥೆಗಳಾಗಿರ್ಬೋದು. ಈ ರೀತಿಯ ಕೆಲಸಗಳನ್ನು ಪ್ರತಿನಿತ್ಯವೂ ಕೂಡ ನಾವು ಅದನ್ನು ಒಂದು ರೀತಿಯಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹೇಗೆ ನಾವು ಬ್ರಷ್ ಮಾಡ್ತೀವೋ, ಹೇಗೆ ನಾವು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ, ಸ್ನಾನ ಮಾಡಿ, ನಮ್ಮ ಶುದ್ಧಿಯಾಗಿಟ್ಕೊಂಡು ಊಟ ತಿಂಡಿ ಎಲ್ಲವನ್ನು ಟೈಮ್ ಟು ಟೈಮ್ ಮಾಡ್ತೀವೋ, ಸಾಹಿತ್ಯಕ್ಕೆ ಅಂತಲೇ ಒಂದು ಅರ್ಧ ಗಂಟೆ ನಾವು ಸೀಮಿತವಾಗಿ ಇಡಬೇಕಾಗತ್ತೆ. ಅಟ್ಲೀಸ್ಟ್ 1 hour ಈ ರೀತಿಯ ಆ್ಯಕ್ಟಿವಿಟಿ. ಎಷ್ಟು ಪದಗಳನ್ನು ಇವತ್ತು ನಾನು ಹೊಸದಾಗಿ ತಿಳ್ಕೊಂಡೆ, ಎಷ್ಟು ಪದಗಳನ್ನು ನಾನು ಇವತ್ತು ಹೊಸದಾಗಿ ಗ್ರಹಿಸಿದೆ ಅನ್ನೋದನ್ನು ನೀವು ಒಂದು ಡೈರಿಯಲ್ಲಿ ಬರಿತಾ ಹೋಗಿ. ಒಂದು ಡೈರಿ ಮೇಂಟೈನ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ, ಯಾವ ವಿಚಾರ ಸರಿ ಅನಿಸುತ್ತೋ ಅದನ್ನು ನೀವು ಬರಿತಾ ಹೋಗಿ. ಒಂದೊಂದು ಸಲ ಅನಿಸುತ್ತೆ, ನಾವು ಭಾಳ ಏಕಾಂತವಾಗಿ ಕುಳಿತಿದ್ದಾಗ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಸಾಲುಗಳು ಬರ್ತವೆ, ಕೆಲವು ಸಿಚುವೇಶನ್ಸ್ಗಳು ಬರ್ತವೆ. ಅದನ್ನು ಏನು ಮಾಡಬೇಕಾಗುತ್ತೆ, ನಾವು ಅದನ್ನು ಸಾಧ್ಯ ಆದಷ್ಟು ನಾವು ಅದರಲ್ಲಿ ಆ ಒಂದು ಅನುಭವವನ್ನು ಒಂದು ಡೈರಿಯಲ್ಲಿ ದಾಖಲೀಕರಣ ಮಾಡುವ ಮೂಲಕ ನಾವೇನು ಮಾಡ್ತಾ ಹೋಗಬೇಕಾಗತ್ತೆ, ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಳ್ಬೇಕು. ಸೊ ಯಾರೆಲ್ಲ ಹೊಸಬ್ರು ನನಗೆ ಪದ್ಯಗಳನ್ನು ಬರೆದು ಕಳಿಸ್ತಾ ಇದ್ದೀರಿ, ಯಾರೆಲ್ಲ ಹೊಸಬ್ರು ನನ್ನ ಜೊತೆ ಇನ್ಬಾಕ್ಸ್ನಲ್ಲಿ ಮಾತಾಡ್ತಾ ಇದ್ದೀರಿ, ಜೊತೆಗೆ ನನಗೆ ಫೋನಿನ ಮೂಲಕವೂ ಕೂಡ ಭಾಳಷ್ಟು ಕೆಲವರು ನನ್ನ ಆಪ್ತ ಒಂದಷ್ಟು ನಾನು ವರ್ಕ್ಶಾಪ್ ಮಾಡಿದಂತಹ ಕೆಲವು ನನಗೆ ಪರಿಚಯ ಇರುವಂಥ ಎಷ್ಟು ಜನ ಹುಡುಗಿಯರು ಕಾಲ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ, ಈ ಥರ ಅಂದರೆ ಹೊಸದಾಗಿ ನಮ್ಮಲ್ಲಿ ಆಲೋಚನಾ ಕ್ರಮಗಳನ್ನು ಬೆಳೆಸ್ಕೊಳ್ಬೇಕಂದ್ರೆ ಹೊಸ ಪದ್ಯಗಳನ್ನು ಪ್ರತಿನಿತ್ಯವೂ ಕೂಡ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ತಾ ಹೋದರೆ ಏನಾಗುತ್ತೆ, ನಮ್ಮಲ್ಲಿ ಜ್ಞಾನ ಸಂಗ್ರಹಣೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಇವತ್ತು ನಾನು ನಿಮ್ಗೆ ಕೊಡ್ತಾ ಇರೋಂಥ ಹೋಮ್ವರ್ಕು, ಹೊಸ ಆ್ಯಕ್ಟಿವಿಟಿ. ಸೊ ಯಾರೆಲ್ಲ ಹೊಸ ಪದಗಳನ್ನು ಸಂಗ್ರಹಣೆ ಮಾಡ್ತೀರಿ, ಆ ಪದಗಳ ಅನ್ವೇಷಣೆಯನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡಿ. ಆ ಅನ್ವೇಷಣೆಯ ಜೊತೆಗೆ ಅದರ ಕುರಿತು ಎಷ್ಟಾಗುತ್ತೋ ಅಷ್ಟು, ಒಂದು ಪೇಜ್ ಆದರೆ 1 ಪೇಜು, ಅಥವಾ 2 ಪೇಜ್ ಆದರೆ 2 ಪೇಜು, ಎಷ್ಟಾಗುತ್ತೆ ಅಷ್ಟು ನಿಮಗೆ ಎಷ್ಟು ಸರಿ ಅನಿಸುತ್ತೋ ಅಷ್ಟನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಅಂತ ಇವತ್ತು ನಾನು ನಿಮಗೆ ಒಂದು ಟಾಸ್ಕನ್ನು ಕೊಡ್ತಾ ಇದ್ದೀನಿ. ಸೊ ಇನ್ನೊಂದೇನಂತ ಅಂದರೆ, ನಿಮಗೆ ಅರಿವಿರಲಿ, ಸಾಹಿತ್ಯ ಕೃಷಿ ಅಂತ ಅನ್ನೋದು ಕೇವಲ ಅದು ಒಂದು ಎಕ್ಸ್ಪೆಕ್ಟೇಷನ್ಸಿಂದ ಬರುವಂಥದ್ದಲ್ಲ. ಸಾಹಿತ್ಯ ಕೃಷಿ ಯಾವತ್ತಿಗೂ ಕೂಡ ನಿರ್ಲಿಪ್ತವಾಗಿ ಬರಬೇಕು, ಮತ್ತು ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಿರೀಕ್ಷೆಗಳನ್ನು ಇಟ್ಕೊಂಡಿರಬಾರ್ದು. ಸೊಸೈಟಿಯಿಂದ ಇರ್ಬೋದು, ಅಥವಾ ಬೇರೆಯವರು ನನ್ನ ಸಾಹಿತ್ಯವನ್ನು ಅಪ್ರಿಷಿಯೇಟ್ ಮಾಡಲಿ ಅಂತ ಅನ್ನೋದಿರಬಾರ್ದು. ನಾವು ಬರೆಯೋದು ನಮ್ಮ ಆತ್ಮತೃಪ್ತಿಗೆ, ನಾವು ಓದೋದು ನಮ್ಮ ಆತ್ಮಜ್ಞಾನಕ್ಕೆ ಮತ್ತು ನಮ್ಮ ಅರಿವಿನ ಜ್ಞಾನಕ್ಕೆ ನಾವು ಓದೋದು. ಸೊ ಓದುವಂತಹ ಕ್ರಿಯೆಯಲ್ಲಿ ಮಗ್ನರಾಗಬೇಕೇ ಹೊರತು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಫಲಾಫಲ ಪ್ರಯತ್ನ ಕರ್ಮ ಮಾತ್ರ ನೀನು ಮಾಡು, ಫಲಾಫಲಗಳನ್ನು ಭಗವಂತನಿಗೆ ಅರ್ಪಿಸುವಂತ. ಹಾಗೇನೆ ಪ್ರಯತ್ನ ಮಾತ್ರ ನಮ್ಮದು, ಅಧ್ಯಯನಶೀಲತೆಯು ಕೂಡ ನಮ್ಮದು. ಆದರೆ ನಿರೀಕ್ಷೆಗಳನ್ನು, ಅಯ್ಯೋ ನನ್ನ ಪುಸ್ತಕನ ಹಿಂಗಾಗಬೇಕು ಹಾಗಾಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರಿತಾ ಹೋಗಿ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಮ ಬರವಣಿಗೆಗೆ, ನಿಮ್ಮ ಅನುಭವಕ್ಕೆ ಒಂದು ಒಳ್ಳೆಯ ಮಾನ್ಯತೆ ಸಿಗುತ್ತೆ. ಸೊ ಇವತ್ತು ನಾವು ಮತ್ತೆ ಅಗೈನ್ ಸಾಹಿತ್ಯ ಕೃಷಿ ಕಾರ್ಯಾಗಾರದ ಇವತ್ತು UR ಅನಂತಮೂರ್ತಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. UR ಅನಂತಮೂರ್ತಿ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವರ ತಂದೆ ರಾಜಗೋಪಾಲಾಚಾರ್ಯರು, ತಾಯಿ ಸತ್ಯಭಾಮ. ಪ್ರಾರಂಭಿಕ ಶಿಕ್ಷಣ ಸಾಂಪ್ರದಾಯಿಕ ಪಾಠಶಾಲೆಯಲ್ಲಿ ಅಂದರೆ ಗುರುಕುಲದಲ್ಲಿ ಇವರು ಸಂಸ್ಕೃತ ಅಭ್ಯಾಸವನ್ನು ಮಾಡ್ತಾರೆ. ಇವರ ಶಿಕ್ಷಣವನ್ನು ಗುರುಕುಲದಲ್ಲಿ ತೀರ್ಥಹಳ್ಳಿಯಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ. ಅದರಲ್ಲೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು ಪಡೆದುಕೊಳ್ತಾರೆ. ಅದಷ್ಟೇ ಅಲ್ಲ, ಇವರು ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಿಂದ ಏನು ಮಾಡ್ತಾರೆ, PhD ಪದವಿಯನ್ನು ಕೂಡ ಪಡೆದುಕೊಳ್ತಾರೆ. ಮಹಾರಾಜ ಕಾಲೇಜು ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಕಾಲ ಪ್ರಾಧ್ಯಾಪಕರಾಗಿಯೂ
ಕೂಡ ಅವರು ಹುದ್ದೆಯನ್ನು ಮಾಡ್ತಾರೆ. ಅದಷ್ಟೇ ಅಲ್ಲ, ಸಂದರ್ಶಕ ಪ್ರಾಧ್ಯಾಪಕರಾಗಿ USA ಅಂದರೆ ಅಮೇರಿಕಾದ ಟಿಪ್ಸ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರು ಕೆಲಸ ಮಾಡ್ತಾರೆ. ಅದಷ್ಟೇ ಅಲ್ಲ, UR ಅನಂತಮೂರ್ತಿ ಅವರು ಕೇವಲ ಒಂದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಅವರು ಕೆಲಸ ಮಾಡಿರೋದಿಲ್ಲ. ಕೇರಳದಲ್ಲಿ ಅವರು ಕೆಲಸ ಮಾಡಿರ್ತಾರೆ. ಆಮೇಲೆ ನ್ಯಾಷನಲ್ ಟ್ರಸ್ಟ್ ಅಂತ ಒಂದಿದೆ, ಅದರಲ್ಲೂ ಕೂಡ ಅವರು ಕೆಲಸ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ಅವರ ಸಾಹಿತ್ಯ ಸೇವೆ ಅನ್ನುವಂಥದ್ದು ಬಹಳ ನವ್ಯ ಶೈಲಿಯ ಕಾವ್ಯ ಸೃಷ್ಟಿ ಮಾಡೋದ್ರಲ್ಲಿ ಅವರ ಒಂದು ಅದ್ಭುತ ಚಾಕಚಾಕ್ಯತೆ. ಅದಷ್ಟೇ ಅಲ್ಲ, UR ಅನಂತಮೂರ್ತಿ ಅವರ ಪ್ರಸಿದ್ಧ ಕವನ ಸಂಕಲನಗಳನ್ನು ನೀವು ಓದಬೇಕು. ಎಲ್ಲವೂ ಕೂಡ ನವ್ಯ ಶೈಲಿಯಲ್ಲಿ ಕೂಡಿರುವಂಥದ್ದು. ನವ್ಯ ಕಾವ್ಯ ಸೃಷ್ಟಿಯಲ್ಲಿ ಅವ್ರದ್ದೇ ಆದಂತಹ ಹೆಜ್ಜೆ ಗುರುತುಗಳನ್ನು ನಿರ್ಮಿಸಿರುವಂಥದ್ದು ಶ್ರೀಯುತ UR ಅನಂತಮೂರ್ತಿ ಅವರು. ಸೊ ಈ ಒಂದು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಅವರ ಬದುಕು ಮತ್ತು ಸಾಹಿತ್ಯದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಮತ್ತೆ ಅವರ ಒಂದು ಕೆಲಸಗಳನ್ನು ನಾನು ಮತ್ತೆ ಓದೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ ಅಲ್ಲ, ನ್ಯೂ ಡೆಲ್ಲಿಯಲ್ಲಿ ಅವರು ನ್ಯಾಷನಲ್ ಬುಕ್ ಟ್ರಸ್ಟಿನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ. ಮಣಿಪಾಲಿನ ಮಾಹೆ ವಿಶ್ವವಿದ್ಯಾಲಯದ ಮಾನವಿಕ ವಿಭಾಗದ ಗೌರವ ನಿರ್ದೇಶಕರಾಗಿ, ಸೋಷಿಯಲ್ ಸೈನ್ಸ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮತ್ತು ಇವರು ಪ್ರಕಟಿಸಿದಂತಹ ಕೃತಿಗಳು ಹಲವಾರು, ಯಾಕಂದರೆ ಅವರು ಬಹಳಷ್ಟು ಕೃತಿಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ಅವರ ಕಾದಂಬರಿ ಸಂಸ್ಕಾರ ಇರ್ಬೋದು. ಅದಷ್ಟೇ ಅಲ್ಲ, 15 ಪದ್ಯಗಳು, ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ, ಕಥಾ ಸಂಕಲನ, ಮತ್ತು ಎಂದೆಂದಿಗೂ ಮುಗಿಯದ ಕತೆ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, 5 ದಶಕದ ಕತೆಗಳು, ವಿಮರ್ಶೆ ಪ್ರಜ್ಞೆ ಮತ್ತು ಪರಿಸರ ಸನ್ನಿವೇಶ, ಸಮಕ್ಷಮ, ಪೂರ್ವಾಪರ ಸೇರಿ ಸುಮಾರು 25ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಪ್ರಕಟಣೆ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಇವರ ಎಷ್ಟೋ ಕತೆಗಳು, ಇವರ ಎಷ್ಟೋ ಕಾದಂಬರಿಗಳೇನಾಗಿದೆ ಸಿನಿಮಾ ಆಗಿಯೂ ಕೂಡ ನಾವು ನೋಡ್ಬೋದು. ಸಂಸ್ಕಾರ, ಘಟಶ್ರಾದ್ದ, ಬರ, ಅವಸ್ಥೆ, ರಾಜ್ಯ ಇವೆಲ್ಲವೂ ಕೂಡ ಸಿನಿಮಾ ಆಗಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಗಳಿಸಿವೆ. ಅದಷ್ಟೇ ಅಲ್ಲ, ಸಂಸ್ಕಾರ ಕಾದಂಬರಿ ಇಂಗ್ಲಿಷ್, ರಷ್ಯನ್, ಫ್ರೆಂಚ್, ಹಂಗೇರಿಯನ್ ಮತ್ತು ಜರ್ಮನ್ ಭಾಷೆಗಳಿಗೆ ಭಾಷಾಂತರ ಹೊಂದುತ್ತೆ. ಮತ್ತು ಹಲವು ಬಗೆಯ ಅಂದರೆ ಹಲವು ಸಾಹಿತ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಹೆಗ್ಗಳಿಕೆ UR ಅನಂತಮೂರ್ತಿ ಅವರಿಗೆ ಸಲ್ಲತ್ತೆ. ಮತ್ತು ಇನ್ನೊಂದೇನಂತ ಅಂದರೆ, UR ಅನಂತಮೂರ್ತಿ ಅವರು ಅವರು ವೈಚಾರಿಕ ಪ್ರಜ್ಞೆಯನ್ನು ಇಟ್ಕೊಂಡಂತಹ ಲೇಖಕರು. ಅವರು ಎಷ್ಟೋ ಸ್ಟೇಟ್ಮೆಂಟ್ಗಳು ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ಭಾರತ ದೇಶದಲ್ಲಿಯೂ ಕೂಡ ಸಂಚಲನ ಉಂಟು ಮಾಡಿದ್ವು. ಯಾಕಂದರೆ ಯಾರು ಸಾಮಾಜಿಕವಾದಂತಹ ಪ್ರಗತಿಪರ ಚಿಂತನೆಗಳಿಗೆ ಒಂದು ಭದ್ರ ಬುನಾದಿಯನ್ನು ಹಾಕೋದಕ್ಕೆ ಹೋಗ್ತಾರೋ, ಹಾಗೆಯೇ ಸಾಮಾಜಿಕ ಚಿಂತನೆಗಳಿಗೆ ಎಡವು ಮಾಡಿಕೊಡ್ತಾರೋ. ನಾನು ಮೊನ್ನೆ ಲಾಸ್ಟ್ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ನಿಮಗೆ ಹೇಳ್ತಾ ಬಂದಿದೆ, ಯಾವಾಗ ಆಧ್ಯಾತ್ಮಿಕತೆ ಮತ್ತು ಪ್ರಗತಿಪರತೆ ಎರಡು ಒಂದೇ ದೋಣಿಯಲ್ಲಿ ಹೋಗ್ತಾವೋ ಆಗ ನಮ್ಮ ದೇಶದಲ್ಲಿ ಪ್ರಗತಿ ಸಾಧ್ಯ ಅನ್ನೋದನ್ನು ನಿರೂಪಿಸಿದಂಥ ಲೇಖಕರು ಅಂದರೆ UR ಅನಂತಮೂರ್ತಿ. ಯಾಕಂದರೆ ಅವರು ಕೇವಲ ಆಧ್ಯಾತ್ಮಿಕತೆ, ಅವರು ನೋಡಿ, ಅವರ ಒಂದು ಜೀವನ ಶೈಲಿ ಇರ್ಬೋದು, ಅವರ ಜೀವನ ಸಂದೇಶ ಇರ್ಬೋದು, ಅದರಲ್ಲೇ ಹೇಳುತ್ತೆ ಸಾಮಾಜಿಕ ಚಿಂತನೆ, ಪ್ರಗತಿಪರತೆ ಜೊತೆಗೆ ಆಧ್ಯಾತ್ಮಿಕತೆಯ ಅಂಶಗಳನ್ನು ಕೂಡ ಅವರ ನವ್ಯ ಕಾವ್ಯ ಶೈಲಿಯಲ್ಲಿ ನಾವು ಅದನ್ನು ಗ್ರಹಿಸ್ಬೋದು. ಸೊ UR ಅನಂತಮೂರ್ತಿ ಅವರನ್ನು ಈ ಒಂದು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇನ್ನೊಬ್ಬರು ಲೇಖಕರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ನಾನು ಸಾಣೆಹಳ್ಳಿಯಲ್ಲಿ ರಂಗಪ್ರಯೋಗ ಶಾಲೆಯಲ್ಲಿ ಕಲಿಯುವಾಗ ನಮಗೆ ನಟರಾಜ್ ಹೊನ್ನವಳ್ಳಿ ಅವರು ಅಹಲ್ಯ ನಾಟಕವನ್ನು ನಿರ್ದೇಶನ ಮಾಡ್ತಾರೆ. ಆ ಅಹಲ್ಯ ನಾಟಕವನ್ನು ಬರೆದಂತಹ ಪ್ರಸಿದ್ಧ ಕವಿ ಅಂತ ಅಂದರೆ ಪೂತಿ ನರಸಿಂಹಾಚಾರ್ ಅವರು ನಿಜವಾಗ್ಲೂ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಪ್ರಸಿದ್ಧ ನಾಟಕ ಅಹಲ್ಯೆ. ಅವರು ಅಷ್ಟೇ ಅಲ್ಲ, ಪೂತಿ ನರಸಿಂಹಾಚಾರ್ ಅವ್ರದ್ದು ವಿಶಿಷ್ಟ ಏನಂತ ಅಂದರೆ, ಅವ್ರು ಬರೆದಿರುವಂತಹ ನಾಟಕಗಳು ಬಹುತೇಕ ರಂಗಪ್ರಯೋಗಕ್ಕೊಳಗಾಗಿದೆ. ಅವರು ಬರೆದಿರುವಂತಹ ಎಷ್ಟೋ ಕೃತಿಗಳು ಇವತ್ತಿಗೂ ಕೂಡ ಅಜರಾಮರವಾಗಿ ಉಳ್ಕೊಂಡಿದೆ. ಉದಾಹರಣೆ, BV ಕಾರಂತ್ರವರು ಗೋಕುಲ ನಿರ್ಗಮನ ಅಂತ ಹೇಳಿ ಒಂದು ನಾಟಕವನ್ನು ನಿರ್ದೇಶನ ಮಾಡ್ತಾರೆ ನೀನಾಸಂ ಹೆಗ್ಗೋಡು ತಂಡಕ್ಕೆ. ಸೊ ಆ ಗೋಕುಲ ನಿರ್ಗಮನ ನಾಟಕದ ಕರ್ತೃ
ಪೂತಿ ನರಸಿಂಹಾಚಾರ್ ಅವರು. ಸೊ ಪೂತಿ ನರಸಿಂಹಾಚಾರ್ ಅವರು ಗೀತ ನಾಟಕಗಳನ್ನು ರಚಿಸೋದ್ರಲ್ಲಿ ಹೆಚ್ಚು ಫೇಮಸ್ ಅಂದರೆ ಹೆಚ್ಚು ಪ್ರಖ್ಯಾತಿಯನ್ನು ಗಳಿಸಿರ್ತಾರೆ. ಏನಪ್ಪ ಇದು ಗೀತ ನಾಟಕ ಅಂತ ಹೇಳ್ಬೋದು, ಸಂಗೀತ ಮತ್ತು ಸಾಹಿತ್ಯ ಈ ಎರಡನ್ನೂ ಕೂಡ ಅಳವಡಿಸಿಕೊಂಡು ಏನು ಒಂದು ಸಂಸ್ಕೃತದ ಕಾವ್ಯಾಲಂಕಾರಗಳನ್ನು ಬಳಸಿಕೊಂಡು ಒಂದು ಗೀತ ನಾಟಕಗಳನ್ನು ಬರೆಯೋದೇ ಒಂದು ಚಂದ ಅಂತಲೇ ಹೇಳ್ಬೋದು. ಸೊ ಇಂತಹ ಗೀತ ನಾಟಕಗಳನ್ನು ಬರೆಯೋದ್ರಲ್ಲಿ ಪೂತಿ ನರಸಿಂಹಾಚಾರ್ ಅವರು ಅತ್ಯಂತ ಹೆಗ್ಗಳಿಕೆಯ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಸೊ ಪೂತಿ ನರಸಿಂಹಾಚಾರ್ ಅವರ ಒಂದು ಜೀವನ ಪರಿಚಯವನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ಮಾಡಿಕೊಡ್ತೀನಿ. ಪೂತಿ ನರಸಿಂಹಾಚಾರ್ ಅವರು ಕನ್ನಡದ ಖ್ಯಾತ ವಿದ್ವಾಂಸ ಮತ್ತು ಸಾಹಿತಿ. ಅದಷ್ಟೇ ಅಲ್ಲ, ಅವ್ರದ್ದು ಕನ್ನಡ ಸಾಹಿತ್ಯದಲ್ಲಿ ಬಲು ದೊಡ್ಡ ಹೆಸರು ಮತ್ತು ಅವರ ಜೀವನ ಸಾಹಿತ್ಯದಲ್ಲಿ ನಿಜ ಹೇಳಬೇಕಂದ್ರೆ ಅವರು ಭಗವಂತನ ಒಂದು ತಾತ್ವಿಕ ವಿಚಾರಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡಂಥವ್ರು. ಹಾಗೆ ಜೀವನವನ್ನು ಒಂದು ಭಗವತ್ ಪ್ರೇರಣೀಯವಾಗಿ ನೋಡಿದಂತಹ ಸಾಹಿತಿ. ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಹೇಗಿರೋ? ಕೆಲವರು ಪೂತಿ ನರಸಿಂಹಾಚಾರ್ ಅವರ ಚಿಂತನೆಗಳು ಬಹಳ ಸಾಮಾಜಿಕ ಶೈಲಿಯಲ್ಲಿ ಇದ್ವು ಅಂತ ಹೇಳ್ತಾರೆ. ಬಟ್ ಅದೇನೇ ಆಗಲಿ, ಒಬ್ಬ ನವೋದಯ ಕವಿ ಇರ್ಬೋದು, ಒಬ್ಬ ಸಾಹಿತ್ಯ ಒಳಗಡೆ ಬರುವಂತಹ ಯಾವುದೇ ಒಂದು ಸೃಜನಶೀಲ ಬರವಣಿಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಸಾಮಾಜಿಕ ಸಿದ್ಧಾಂತ ಇರುತ್ತೆ ಮತ್ತು ಒಂದು ತುಡಿತ ಇರುತ್ತೆ. ಆ ತುಡಿತದಲ್ಲಿ ಹುಡುಕಾಟದ ಹಂಬಲ ಇರುತ್ತೆ. ಆ ಹಂಬಲನೇ ಪ್ರಕೃತಿಯ ಹುಡುಕಾಟ ಮತ್ತು ಆಧ್ಯಾತ್ಮಿಕತೆ. ಸೊ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು, ಆಧ್ಯಾತ್ಮಿಕತೆ ಮತ್ತು ಪ್ರಗತಿಪರತೆ ಎರಡು ಒಂದಾದಾಗ ಮಾತ್ರ ನಮ್ಮಲ್ಲಿ ಏಕೀಕರಣ ಉಂಟಾಗುತ್ತೆ. ಅಂದರೆ ಅದು ಸಾಹಿತ್ಯದ ಏಕೀಕರಣ ಆಗಿರ್ಬೋದು ಅಥವಾ ಒಂದು ಸಾಹಿತ್ಯದ ಸಾರ್ಥಕತೆ ಅದರಿಂದ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ಪೂತಿ ನರಸಿಂಹಾಚಾರ್ ಅವರ ಬದುಕು ಮತ್ತು ಬರಹದ ಬಗ್ಗೆ ಮತ್ತಷ್ಟು ಹೇಳ್ತಾ ಹೋಗ್ತೀನಿ. ಪೂತಿ ನರಸಿಂಹಾಚಾರ್ ಅವರು ಪುರೋಹಿತ ಕುಟುಂಬದಲ್ಲಿ ಹುಡ್ತಾರೆ. ಅವರು ಪುರೋಹಿತರಾಗಿದ್ದರಿಂದಾಗಿ ಅವ್ರಿಗೆ ನರಸಿಂಹಾಚಾರ್ ಅಂತ ಹೇಳಿ ಹೆಸರು ಬರುತ್ತೆ. ಇನ್ನು ಇವರ ತಂದೆ ವೈದಿಕ ವೃತ್ತಿಯನ್ನು ಮಾಡ್ತಾ ಇದ್ರು. ಮತ್ತು ಮೇಲ್ಕೋಟೆಯಲ್ಲಿ 1905 ಮಾರ್ಚ್ 17ರಂದು ಇವರು ಜನಿಸ್ತಾರೆ. ಮತ್ತು ಇವ್ರ ಮೇಲೆ ಆಧ್ಯಾತ್ಮಿಕವಾದಂತಹ ಪರಿಸರ ವೈಯಕ್ತಿಕವಾಗಿ ಅವ್ರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಹಾಗಾಗಿ ಇವರು, ನಾನು ಹೇಳಿದೆ ನೋಡಿ, ಬಹಳಷ್ಟು ಕವಿಗಳು, ಅಂದರೆ ನಾನು ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಯು ಆರ್ ಅನಂತಮೂರ್ತಿ ಇರ್ಬೋದು, ಸೋ ಕಾಲ್ಡ್ ಬಸವಣ್ಣ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಇವರೆಲ್ಲರೂ ಕೂಡ ಕವಿಗಳೇ. ಅಂದರೆ ನಾನು ಹೇಳಕ್ಕೆ ಹೊರಟಿರೋದು, ಬರೆದಂತಹ ಶೈಲಿ ಬೇರೆ ಬಿಟ್ಟರೆ ಪ್ರತಿಯೊಬ್ಬರ ಹುಡುಕಾಟವೂ ಕೂಡ ಪ್ರಕೃತಿಯ ಹುಡುಕಾಟ ಜೊತೆಗೆ ಆಧ್ಯಾತ್ಮಿಕತೆಯತ್ತ ಪ್ರಯಾಣ, ಜೊತೆಗೆ ಅದರ ತುಡಿತವನ್ನು ನಾವು ಇದರಲ್ಲಿ ಗಮನಿಸ್ಬೋದು. ಇನ್ನು ಪೂತಿ ನರಸಿಂಹಾಚಾರ್ ಅವರ ಜೀವನವನ್ನು ಅವರ ಬದುಕು ಬರಹವನ್ನು ಮತ್ತೆ ಮುಂದುವರಿಸ್ತಾ ಹೋಗ್ತೀನಿ. ಇವ್ರ ಮೇಲೆ ಬಹಳಷ್ಟು ಆಧ್ಯಾತ್ಮಿಕ ಜೀವನ ಇವ್ರ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಹಾಗಾಗಿ ಇವ್ರೇನು ಮಾಡ್ತಾರೆ, ಬಾಲ್ಯದಿಂದಲೂ ಕೂಡ ಹೆಚ್ಚು ಸಂಸ್ಕೃತ ಶ್ಲೋಕಗಳನ್ನು, ಭಾಗವತಂ ಇರ್ಬೋದು ಅಥವಾ ಭಗವದ್ಗೀತೆ ಇರ್ಬೋದು, ರಾಮಾಯಣ ಮಹಾಭಾರತವನ್ನು ಇವರು ಅವಾಗಲೇ ಸ್ಟಡಿ ಮಾಡ್ಕೊಂಡಿರ್ತಾರೆ. ಆ ಒಂದು ಅಭ್ಯಾಸ ಮಾಡಿದಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆಲೋಚನೆ ಬರುತ್ತೆ ಅಹಲ್ಯೆ ಅನ್ನುವಂತಹ ನಾಟಕವನ್ನು ಬರಿಬೇಕು ಅಂತ. ಸೊ ಈ ಅಹಲ್ಯೆ ಅನ್ನುವಂತಹ ನಾಟಕಕ್ಕೆ ಪ್ರೇರಣೆಯೇ ರಾಮಾಯಣ, ಅವರು ಓದುತ್ತಿದ್ದಂತಹ ರಾಮಾಯಣ. ಅದರಲ್ಲಿ ಅಹಲ್ಯೆ ಶಾಪ ವಿಮೋಚನೆ ರಾಮ ಮತ್ತು ಲಕ್ಷ್ಮಣ ಹೇಗೆ ಮಾಡ್ತಾರೆ ಅನ್ನುವಂಥದ್ದು, ಯಾಕೆ ಅಹಲ್ಯೆ ಒಳಗಾದಂತಹ ಭಾವನೆಗಳೇನು ಅನ್ನೋದನ್ನು ಕೂಡ, ಅದಕ್ಕೆ ಪ್ರೇರಣೆ ಆದಂಥದ್ದೇ ರಾಮಾಯಣ ಪುಸ್ತಕ. ಸೊ ಇವರ ಮೇಲೆ ಬಹಳಷ್ಟು ಪುರಾಣ ಗ್ರಂಥಗಳು ಇವರ ಮೇಲೆ ಪರಿಣಾಮವಾಗಿ ಇವ್ರ ಮೇಲೆ ಬಹಳ ಪ್ರಭಾವವನ್ನು ಉಂಟು ಮಾಡ್ತವೆ. ಅದಷ್ಟೇ ಅಲ್ಲ, ಇನ್ನು ಪೂತಿ ನರಸಿಂಹಾಚಾರ್ ಅವರ ಪ್ರಮುಖ ಕೃತಿಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಪ್ರಕಟಣೆ ಮಾಡಿದಂತಹ ಪ್ರಮುಖ ಕೃತಿಗಳಲ್ಲಿ ಹಣತೆ, ಮಾಂದಳಿರು, ಶಾರದಾ, ಯಾಮಿನಿ, ಗಣೇಶ ದರ್ಶನ, ರಸ, ಸರಸ್ವತಿ, ಮತ್ತು ಮಲೆದೇಗುಲ, ಹೃದಯ ವಿಹಾರಿ, ಇರುಳು ಮೆರುಗು, ಹಳೆಯ ಬೇರು, ಹೊಸ ಚಿಗುರು, 80ರ ನಲುಗು, 11ನೆಯದು ಕನ್ನಡ. ಮತ್ತು ಐ ಥಿಂಕ್ ಹಣತೆಯ ಹಾಡು ಅನ್ನೋದನ್ನು ಕನ್ನಡ ಸಂಘ ಕ್ರೈಸ್ಟ್ ಕಾಲೇಜ್ ಪ್ರಕಟಣೆ ಮಾಡುತ್ತೆ. ಇನ್ನು ಅವರ ಕವನ ಸಂಕಲನ ಹಣತೆಯ ಹಾಡು ಅಂತ ಬರುತ್ತೆ. ಸೊ ಅವರ ಕವನ ಸಂಕಲನನೂ ಕೂಡ ಹಣತೆಯ ಹಾಡು. ನಿಮ್ಗೆಲ್ಲಾದರೂ ಸಿಕ್ಕರೆ ಅವರ ಕವನ ಸಂಕಲನವನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ. ಇವರು ಕವಿ ಮತ್ತು ಪೂತಿ ನರಸಿಂಹಾಚಾರ್ಯರವರು ಕವನ ಸಂಕಲನ ಮತ್ತು ಜೊತೆಗೆ ಗೀತ ನಾಟಕಗಳನ್ನು ಬಹಳಷ್ಟು ಒಂದು ಮಾಧುರ್ಯದ ರೀತಿಯಲ್ಲಿ ಒಂದು ಅವ್ರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಬರೆದಿದ್ದಾರೆ. ಸೊ ಅವರು ಬರೆದಂತಹ ಅತಿ ಹೆಚ್ಚು ಪ್ರಸಿದ್ಧ ಗೀತ ನಾಟಕಗಳು ಅಂತಂದರೆ ಗೋಕುಲ ನಿರ್ಗಮನ, ಶ್ರೀಹರಿ ಚರಿತೆ, ಅಹಲ್ಯೆ,
ಸತ್ಯಾಯನ ಹರಿಶ್ಚಂದ್ರ, ವಿಕಟಕವಿ ವಿಜಯ, ಶಬರಿ, ಹಂಸದಮಯಂತಿ, ಹರಿಣಾಭಿಸರಣ, ದೀಪಲಕ್ಷ್ಮಿ ಮೊದಲಾದವು. ನಾನು ಹೇಳಿದ್ನಲ್ಲ, ಗೋಕುಲ ನಿರ್ಗಮನ ಇರ್ಬೋದು, ಕೃಷ್ಣನ ಕುರಿತಾಗಿ, ಕೃಷ್ಣ ಮತ್ತು ರಾಧೆಯ ನಡುವೆ ನಡೆಯುವಂತಹ ಒಂದು ಪ್ರೀತಿ, ಆ ಪ್ರೀತಿ ಮತ್ತು ಅಲ್ಲಿರುವಂತಹ ಒಂದು ವಿರಸಗಳು ಮತ್ತು ಅದರಲ್ಲಿ ಬರುವಂತಹ ವಿರಹವನ್ನು ವ್ಯಕ್ತಪಡಿಸುವಂತಹ ಗೋಕುಲ ನಿರ್ಗಮನ ನಾಟಕ ನಿಮ್ಗೆಲ್ಲಾದರೂ ಸಿಕ್ಕರೆ ದಯವಿಟ್ಟು ಓದಿ. ಪೂತಿ ನರಸಿಂಹಾಚಾರ್ಯ ಅವರ ಪ್ರಸಿದ್ಧವಾದ ನಾಟಕ ಗೋಕುಲ ನಿರ್ಗಮನ. ಅದರಲ್ಲೂ ಬಿ.ವಿ. ಕಾರಂತರವರು ಸುಮಾರು ಒಂದು 25 ವರ್ಷಗಳ ಹಿಂದೆ ನೀನಾಸಂ ಹೆಗ್ಗೋಡು ನಾಟಕ ತಂಡಕ್ಕೆ ಈ ಒಂದು ಗೋಕುಲ ನಿರ್ಗಮನ ಮೊದಲ ಬಾರಿ ಅವರು ರಂಗಪ್ರಯೋಗ ಕೇಳಿಸ್ತಾರೆ. ಇವತ್ತಿಗೂ ಕೂಡ ಗೋಕುಲ ನಿರ್ಗಮನದ ಬಿ.ವಿ. ಕಾರಂತರ ಏನು ಅವರು ನಿರ್ದೇಶಿಸಿರುವಂತಹ, ಅವರು ಮ್ಯೂಸಿಕ್ ಕಂಪೋಸಿಷನ್ ಮಾಡಿರುವಂತಹ ಹಾಡುಗಳು ಇವತ್ತಿಗೂ ಕೂಡ ಪ್ರಸಿದ್ಧವಾಗಿವೆ. ಅದನ್ನು ನಿಮಗೂ ಕೂಡ ಎಲ್ಲಾದರೂ ಸಿಕ್ಕರೆ ನೋಡುವಂತಹ ಪ್ರಯತ್ನವನ್ನು ಮಾಡಿ. ಅದಷ್ಟೇ ಅಲ್ಲ, ನಿಜವಾಗಿಯೂ ಕೂಡ ಗೋಕುಲ ನಿರ್ಗಮನ ಅತ್ಯಂತ ಪ್ರಸಿದ್ಧವಾದ ನಾಟಕ. ಇನ್ನು ಅಹಲ್ಯನೂ ಕೂಡ ಅಷ್ಟೇ. ನಾನು ರಂಗಶಾಲೆಯಲ್ಲಿರುವಾಗ ನಮ್ಮ ಗುರುಗಳು ಅಂದರೆ ನಟರಾಜ್ ಹೊನ್ವಳ್ಳಿ ಅವರು ಈ ಒಂದು ಅಹಲ್ಯ ನಾಟಕವನ್ನು ನಿರ್ದೇಶನ ಮಾಡಿದರು. ಅಹಲ್ಯ ನಾಟಕದಲ್ಲಿ ನಾನು ಕೂಡ ಅಹಲ್ಯ ಪಾತ್ರವನ್ನು ಮಾಡಿದ್ದೆ. ನಾವು ಆ ನಾಟಕದ ಪ್ರತಿಯೊಂದು ಕಾವ್ಯ ಅಂದರೆ ಒಂದೊಂದು ಸಾಲುಗಳನ್ನು ಓದುವಾಗಲೂ ಕೂಡ ಈಗಲೂ ಕೂಡ ನಾಟಕಗಳಲ್ಲಿ ಒಂದು ಅಗಾಧವಾದ ವಿಚಾರವನ್ನು ಒಂದು ಲೈನಲ್ಲಿ ತರೋದಕ್ಕೆ ಸಾಧ್ಯವಾಗುವಂತಹ ಒಂದು ಯೋಚನೆಯನ್ನು ಆಗ ನಾವು ಮಾಡ್ತಾ ಇದ್ವಿ. ನಿಜವಾಗ್ಲೂ ಪೂತಿ ನರಸಿಂಹಾಚಾರ್ಯರಿಗೆ ಅವರ ಮೇಲಾದಂಥ ಆಧ್ಯಾತ್ಮಿಕ ಪರಿಸರದ ಒಂದು ಪರಿಣಾಮ, ಜೊತೆಗೆ ಅವರು ಓದಿದಂತಹ ರಾಮಾಯಣ ಮಹಾಭಾರತದಂತಹ ಪ್ರಸಂಗಗಳು, ಪುಸ್ತಕಗಳು ಅವರಲ್ಲಿ ಒಂದು ಆಧುನಿಕವಾದಂತಹ ಒಂದು ವೈಚಾರಿಕ ಪ್ರಜ್ಞೆಯನ್ನು ಸೃಷ್ಟಿ ಮಾಡ್ತವೆ. ಆ ಒಂದು ವೈಚಾರಿಕತೆ ಮತ್ತು ಸಂಸ್ಕೃತ ಮತ್ತು ಅವರ ಜ್ಞಾನ ಆ ಎಲ್ಲವೂ ಮೇಳೈಸಿಕೊಂಡು ಗೋಕುಲ ನಿರ್ಗಮನ ಅನ್ನುವಂಥ ಅದ್ಭುತ ಗೀತನಾಟಕ ರಚನೆ ಆಗುತ್ತೆ. ಅದಷ್ಟೇ ಅಲ್ಲ, ಶ್ರೀಹರಿ ಚರಿತೆ ಕೂಡ ಅವರ ಪ್ರಸಿದ್ಧವಾದ ನಾಟಕ. ಅಹಲ್ಯೆ ಕೂಡ ಅವರ ಪ್ರಸಿದ್ಧವಾದ ನಾಟಕ. ಮತ್ತು ವಿಕಟಕವಿ ವಿಜಯ ಅಂತ ಹೇಳಿ ಅವರೊಂದು ನಾಟಕವನ್ನು ಬರೆದಿದ್ದಾರೆ, ಗೀತನಾಟಕ. ಶಬರಿ ಕೂಡ ಅದು ಕೂಡ ಒಂದು ಗೀತನಾಟಕ. ಮತ್ತು ಹಂಸದಮಯಂತಿ ಅಂತಲೂ ಕೂಡ ಒಂದು ನಾಟಕ ಇದೆ. ದಯವಿಟ್ಟು ನೀವು ಈ ಥರ ಪೂತಿ ನರಸಿಂಹಾಚಾರ್ಯ ಅವರ ಏನು ಹಂಸದಮಯಂತಿ ನಾಟಕ ಇರ್ಬೋದು, ಹರಿಣಾಭಿಸರಣ ಇರ್ಬೋದು, ಇವೆಲ್ಲವನ್ನು ಓದಿದಾಗ ಏನಾಗುತ್ತೆ, ಆ ಮಹಾಭಾರತದ ಮತ್ತು ರಾಮಾಯಣದಲ್ಲಿ ಬರುವಂತಹ ಕಾವ್ಯಗಳ ಒಂದು ವಸ್ತುವನ್ನು ಆಧರಿಸಿ, ಅಂದರೆ ಆ ಒಂದು ಕತೆ ಈ ರೀತಿನೂ ಕೂಡ ಒಂದು ಕಾವ್ಯ ಸೃಷ್ಟಿಗೆ ಸಾಧ್ಯ ಆಗುತ್ತಾ, ಒಂದು ಕಾವ್ಯ ಏನು ಒಂದು ರಂಗಕೃತಿ ಒಂದು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನು ನಾವು ಗ್ರಹಿಸ್ತಾ ಹೋಗಬೇಕಾಗತ್ತೆ.